ಇವತ್ತೆಲ್ಲ ಹೋಗ್ತಿರೋದು? ಕಬಿನಿ ಜಲಾಶಯ. ಕಬಿನಿ ಜಲಾಶಯನ ಇಲ್ಲ ಇದಪ್ಪ ಜಂಗಲ್ ಸಫಾರಿನೋ? ಕಬಿನಿ ಜಲಾಶಯ ಮತ್ತೆ ಜಂಗಲ್ ಸಫಾರಿ. ಹೋಗಿದ್ದೀರಾ ನೀವು ಯಾವತ್ತಾದ್ರೂ ಮೊದ್ಲೇ? ನಾನು ಹೋಗಿದ್ದೆ, 2 ಸಾರಿ ಹೋಗಿದ್ದೆ. ಚೆನ್ನಾಗಿದ್ಯಾ? ಫೈನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮೈಸೂರಿಂದ ಎಷ್ಟು ಒಂದು 1 ಅವರ್ ಸಾಕಲ್ವಾ ಅಪ್ಪಾಜಿಗೆ ಹೋಗಕ್ಕೆ? ಮೈಸೂರಿಂದ 45 ಕಿಲೋಮೀಟರ್, 1 ಗಂಟೆಯ ಪ್ರಯಾಣ. ಚೆನ್ನಾಗಿರುತ್ತೆ ನೀ ಹಂಗಾರೆ. ಟಿಕೆಟ್ ಸಿಗುತ್ತೆ ಅನ್ನೋದೇ ಡೌಟ್ ಆಗ್ತಿದೆ ಈಗ. ನೋಡೋಣ ಏನಾಗುತ್ತೆ. ಇಲ್ಲಿ ಏನೋ 4 ರೋಡ್ ಇದೆಯಲ್ಲ ಇಲ್ಲಿ. ಇದು ಬಲಗಡೆ ಹೆಗ್ಗಡದೇವನ ಕೋಟೆ, ಎಡಗಡೆ ಸರಗೂರು. ಓಕೆ, ಸ್ಟ್ರೈಟ್ ಹೋದ್ರೆ ಈಗ ಕೇರಳ ಮಾನಂತವಾಡಿ ರಸ್ತೆ. ಇಲ್ಲೇ ಈಗ ಇದಿರೋದಾ? ಬೀಚ್ನಲ್ಲಿ ಡ್ಯಾಮ್ ಮತ್ತೆ ಇದು ಎಲ್ಲ ಇದ್ದೇನೆ. ಓಕೆ ಓಕೆ. ನನಗೊಂದ್ಸರಿ ಇಲ್ಲಿ ಬಂದ ಜ್ಞಾಪಕ, ಒಂದ್ಸರಿ ಇಲ್ಲೇ ಅಲ್ಲಿ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ದು. ಮುಂದೆ ಒಂದು ಒಳ್ಳೆ ಹೋಟ್ಲ್ ಅದೇ. ಫೈನಲಿ ರೀಚ್ಡ್ ಏನೋ. ಇದೆ ಅಲ್ವಾ ನಾಗರಹೊಳೆ ಹುಲಿ ಸಂರಕ್ಷಿತ. ಇದನ್ನು ನಾಗರಹೊಳೆನೇನೋ? ನಾಗರಹೊಳೆ ಮೋಸ್ಟ್ಲಿ ಫಾರೆಸ್ಟ್ಗೆ ನಾಗರಹೊಳೆ ಅಂತಾನೆ ಕರೀತಾರೆ. ಓಕೆ ಓಕೆ ಓಕೆ. ಇಲ್ಲೆಲ್ಲೋ ಟಿಕೆಟ್ ಕೊಡೋ ಜಾಗ ತರ ಕಾಣಿಸ್ತಾನೆ ಇಲ್ವಲ್ಲೋ? ಅಲ್ಲೆಲ್ಲ ಪಾರ್ಕ್ ಮಾಡಿದಾರಲ್ಲೋ. ಇಲ್ಲೇನಾ? ಬೇಗ ಟಿಕೆಟ್ ತಗೋ. ಇರೋ ತಗೊಂಡು ನೋಡೋಣ ಹೋಗಿ ಟಿಕೆಟ್. ಸುಮಾರಾಗಿ ನಿಂತಿದೆ ಕಣೋ ವೆಹಿಕಲ್ ಎಲ್ಲ. ಇಲ್ಲಿ ಜೀಪ್, ಒಂದೇ ಒಂದು ಜೀಪ್ ನಿಂತಿದೆ. ವೆಹಿಕಲ್ ಸುಮಾರಾಗಿ ಇದೆ ಕಣೋ ಇಲ್ಲಿ. ಕಾಕನಕೋಟೆ ಸಫಾರಿ ಕೇಂದ್ರ. ಆ್ಯಕ್ಚುಲಿ ಇದ್ರ ಹೆಸರು ಕಾಕನಕೋಟೆ ಸಫಾರಿ ಕೇಂದ್ರ ಅಂತನಾ? ನಾವಿದನ್ನ ಕಬಿನಿ ಸಫಾರಿ ಕೇಂದ್ರ ಅಂದ್ಕೊಂಡಿದ್ದೀವಿ. ಅಂದರೆ ಕಬಿನಿ ಬ್ಯಾಕ್ ವಾಟರ್ ಇದೆ, ಕಬಿನಿ ಜಂಗಲ್ ಸಫಾರಿ ಅಂತ ಕರೀತಾರಲ್ಲ, ಅದಕ್ಕೋಸ್ಕರ ಇದನ್ನ ನಾವು ಕಬಿನಿ ಜಂಗಲ್ ಸಫಾರಿ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇದ್ರ ಹೆಸರು ಕಾಕನಕೋಟೆ ಸಫಾರಿ ಕೇಂದ್ರ ಅಂತ. ಇದು ಆ್ಯಕ್ಚುಲಿ ಇರೋದು HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕಲ್ಲಿ. ಬಸ್ಗಳೆಲ್ಲ ರೆಡಿಯಾಗಿ ನಿಂತಿವೆ, ಓಪನ್ ಬಸ್ಗಳು. ಜೀಪೆಲ್ಲ ನಾವು ಟ್ರೈ ಮಾಡ್ತೀವಿ, ಆನ್ಲೈನಲ್ಲಿ ಬುಕ್ ಮಾಡಬೇಕು. ಈಗ ಅವೈಲಬಲ್ ಇಲ್ಲ ಅನಿಸುತ್ತೆ. ಟಿಕೆಟ್ ತುಂಬ ಜನ ನಿಂತಿದ್ರೆ ನೋಡೋಣ ಸಿಗುತ್ತಾ ಅಂತ. ಸೆವೆಂಟೀನು 22 B ಅಂತೆ. ನಾನು ಬಾನೆ ಕೂತ್ಕೋತೀನಿ ಬಿಡು ಆರಾಮಾಗಿ. ಇಲ್ಲ ವಿಡಿಯೋ ಮಾಡೋಕ್ಕೆ ಸಗದಾಗಿರ್ತಲ್ಲ ಅಲ್ಲಿ. ನಾನು ಬಾಲೆಟ್ ಮೇಲೆ ಕೂತ್ಕೊಳ್ತೀನಿ ಬಿಡು. ಅವ್ರು ಒಬ್ಬರೇ 17 ತಗೋಬಿಟ್ರು. ಅವರೇ ಮುಂದೆ ನಿಂತಿರು. ಇಲ್ಲ ಕಣು, ಈಗ ಒಬ್ರು 17 ತಗೋಬಿಟ್ರು. ಬಂದೆ. ಎಲ್ಲ ಹೋಯ್ತಿದ್ಯಾ? ಅಲ್ವಾ? ಕೊಡ್ತಾರೆ ಅನ್ಸು. ಇನ್ನೂ ಎಷ್ಟು ಚೆನ್ನಾಗಿದೆ ಇಲ್ಲಿ. ಜೇನು ಬಾಕ್ಸು ಕಾಣಿಸ್ತಿದತ್ತಾ? ಶಾರ್ಪ್ ಬಿಟ್ಟು ಹಚ್ಕೊಂಡು ಅಲ್ವಾ? ಇಲ್ಲಿಂದ 10-15 ನಿಮಿಷ ಅಲ್ಲೇ ಹೋಗ್ಬೇಕು ಅನ್ಸುತ್ತೆ. ಇಲ್ಲೇನಿಲ್ಲ, ಹೋಗ್ಬೇಕಾರೆ ತಿನ್ಕೊಂಡು ಹೋಗುವ ಅಲ್ವಾ? ಸಾಯಂಕಾಲಕ್ಕೂ ಆದಂಗೆ ಆಯ್ತದೆ. ನಮ್ಮಲ್ಲೇ ಏನು ಮಾಡಿದ ಯಾರಿಲ್ಲ, ಸಣ್ಣ ಸರ್ ಅದೇ. ಬೈತಾರ ಅಂತ ಅಲ್ವಾ? ಫ್ರೆಂಡ್ಸ್, ನೀವೇನಾದರೂ ಕಬಿನಿ ಬ್ಯಾಕ್ ವಾಟರ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಮೈಸೂರವರೆಗೂ ನಿಮಗೆ ಬಸ್ಸು, ಟ್ರೈನ್ ಎಲ್ಲ ಫೆಸಿಲಿಟಿ ಇರುತ್ತೆ. ಆದರೆ ಮೈಸೂರಿಂದ ಕಬಿನಿಗೆ ಬರೋಕ್ಕೆ ಮ್ಯಾಕ್ಸಿಮಮ್ ನೀವು ಟ್ಯಾಕ್ಸಿ ಮಾಡಿಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಯಾಕಂದರೆ ನಾನಿಲ್ಲಿ ಯಾವುದೂ ವೆಹಿಕಲ್ ನೋಡಲಿಲ್ಲ, ಗೌರ್ಮೆಂಟ್ ವೆಹಿಕಲ್ ಯಾವುದು ಬಸ್ ಬರೋದು. ಆ್ಯಕ್ಚುಲಿ ನಾವು ಕಾರಲ್ಲಿ ಬಂದ್ವಿ, ಅದರಿಂದ ನಮಗೆ ಬಸ್ ಬಗ್ಗೆ ಅಷ್ಟು ಕ್ಲೀನಾಗಿ ಗೊತ್ತಾಗಲಿಲ್ಲ. ಅಂದರೆ ಪೂರ್ತಿ ಕಾಡೊಳಗೆಲ್ಲ ಇದೇ ಥರ ರೋಡ್ ಇಲ್ಲ ಅಂದ್ಕೊಳ್ತೇನೆ. ಸ್ವಲ್ಪ ಇಲ್ಲಿಂದನೇ ಸಫಾರಿ ಅಲ್ಲಿಗೆ ಹೋಯ್ತದೆ ಮಾನಂದವಾಡಿ. ಇದು ಮಾನಂತವಾಡಿ ರೋಡ್, ಮಾನಂದವಾಡಿ ರಸ್ತೆ. ಸಫಾರಿ ಅಲ್ಲ, ಇಲ್ಲಿಂದ ಸಫಾರಿ ರೋಡ್. ಮಳೆ ಬಂದಿರೋದಕ್ಕೆ ಫುಲ್ ಗ್ರೀನ್ ಆಗಿದೆ ಅಲ್ಲ. ಯಾವ್ದಂತ? ಕಾಕನಕೋಟೆ ಅರಣ್ಯ ಇದು ಹುಲಿ ಸಂರಕ್ಷಿತ ಪ್ರದೇಶ, ಹೆಗ್ಗಡದೇವನ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ಮೇನ್ ಆಗಿ ಇಲ್ಲಿರೋದು ಹುಲಿ ಇರುತ್ತೆ. ಚಿರತೆನೂ ಇದಾವ ಅಂತ? ಕರಡಿಗಳು, ಆನೆಗಳು. ಮಳೆ ಬರ್ತಾನೆ ಇದೆ ಅಂತ ಕಾಣುತ್ತೆ ಈಗ ಒಂದು ವಾರದಿಂದ ಅಲ್ಲ ಅಂತ. 15 ದಿವಸನೂ ಮಳೆ ಬರ್ತಾನೆ ಇದೆ.
ಮಾನ್ಸೂನ್ದಲ್ಲಿ ಬಂದ್ರೆ ಎಲ್ಲ ಮರಗಳು ಮುಂಗಾರು ಬೇಗ ಪ್ರಾರಂಭ ಆಗಿದೆ ಈ ಸಲ. ಹಾ ಹಾ ಹಾಗಾಗಿ ಎಲ್ಲ ಕಡೆ ಹಚ್ಚ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾ ಹಾ ಹಾ. ಇದ್ದಾಗ ಕಾಡು ಪ್ರಾಣಿಗಳಿಗೆ ತುಂಬಾ ಅನುಕೂಲ. ಕುಡಿಯೋ ನೀರಿಗೆ ಆಗಲಿ, ಯಾವುದಕ್ಕೆ ಆಗಲಿ, ಆಹಾರಕ್ಕೆ ಆಗಲಿ, ಹಾ, ಯಾವುದೇ ತೊಂದರೆ ಇರೋದಿಲ್ಲ. ಮಾನ್ಸೂನ್ ನಲ್ಲೆಲ್ಲ ಪ್ರಾಣಿಗಳು ಹೊರಗಡೆ ಬರೋದೇ ಅಂದ್ರೆ ಸಿಟಿಗಳಿಗೆಲ್ಲ ಬರೋದಿಲ್ಲ. ಬೇಸಿಗೆಯಲ್ಲೇ ಬೇಸಿಗೆಯಲ್ಲಿ ಮಾತ್ರ ಅದು ಪಟ್ಟಣದ ಕಡೆ ಮುಖ ಮಾಡ್ತದೆ. ಸೊ ಎಲ್ಲಾ ಜೀಪ್ಗಳು ಬೇರೆ ಬೇರೆ ರೋಡ್ಗಳಲ್ಲಿ ಹೋಗ್ತಾ ಇದಾವೆ. ಮೋಸ್ಟ್ಲಿ ಎಲ್ಲಾದ್ರೂ ಒಂದ್ ಹತ್ರ ಸೈಟ್ ಆಯ್ತು ಅಂದ್ರೆ ಎಲ್ಲ ಫೋನ್ ಮಾಡಿ ಒಂದ್ ಕಡೆ ಕರ್ಕೊಳ್ತಾರೆ ಅಂತ ಕಾಣುತ್ತೆ. ಕಾಡ್ ಕೋಣನೂ ಇದಾವೆ ಅಂತ ಕಾಣುತ್ತಲ್ಲ ಅಂತ. ಕಾಡು ಕೋಣ, ಜಿಂಕೆಗಳು, ಒಂದೊಂದು ಬಸ್ನವ್ರಿಗೆ ಒಂದೊಂದು ರೋಡ್. ಮಾರ್ಗದಲ್ಲಿ ಅವ್ರು ಹೋಗ್ಬೇಕಾದ್ರೆ ಹಾ ಹಾ ನಾವು ಆ ಬಸ್ನವರ ಪುಣ್ಯ. ಅದೇ ಪ್ರಾಣಿಗಳು ಯಾರಿಗೆ ಸಿಗುತ್ತೋ ಅವ್ರಿಗೆ. ಯಾರಿಗೆ ಸಿಗುತ್ತೋ ಅದೃಷ್ಟ. ಕಾಡು ಪ್ರಾಣಿಗಳು ನೋಡ್ಬೇಕಂದ್ರೆ ಒಂಥರ ತುಂಬಾ ಖುಷಿ ಆಗುತ್ತೆ. ಹಾ, ಅದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಈ ತರ ಕಾಡಲ್ಲೇ ನೋಡೋದು. ಊರಲ್ಲಿ ನೋಡೋಕ್ಕೂ ಕಾಡಲ್ಲಿ ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಆ್ಯಕ್ಚುಲಿ ನೀವು ಕಬಿನಿಗೆ ಬಂದರೆ 3 ಟೈಪ್ಸ್ ಆಫ್ ಸಫಾರಿ ಇರುತ್ತೆ. ಅದರಲ್ಲಿ ಒಂದು ಬಂದು ಬಸ್ಸಲ್ಲಿ ಮಾಡೋದು, ಇನ್ನೊಂದು ಜೀಪು, ಇನ್ನೊಂದು ನದಿ ಅಂದರೆ ಕಬಿನಿ ಬ್ಯಾಕ್ ವಾಟರ್ ಇದೆಯಲ್ಲ ಅದರಲ್ಲಿ ಬೋಟಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಸರ್ ಬೆಳಗ್ಗೆ ಏನಾದ್ರು ಸೈಟ್ ಆಗಿತ್ತಾ ಹುಲಿಗಳು? ಬೆಳಿಗ್ಗೆ ಏನು ಮೂಮೆಂಟ್ ಇರಲ್ಲ ಸರ್. ಇಲ್ವಾ ಮೂಮೆಂಟ್? ರೆಗ್ಯುಲರ್ ಆಗಿ ಯಾವ ಟೈಮಲ್ಲಿ ಕಾಣೋದು ಹುಲಿಗಳು ಜಾಸ್ತಿ? ಮಾರ್ನಿಂಗ್ ಬೆಟರ್. ಮಾರ್ನಿಂಗೇ ಜಾಸ್ತಿನಾ? ಈವ್ನಿಂಗ್ ಏನಿಲ್ಲ? ಈವ್ನಿಂಗ್ ಸಿಗುತ್ತೆ ಅಂದ್ರೆ ಕಂಟಿನ್ಯೂಸ್ ಮಳೆ ಆಗಿದೆ. ಹಾ ಹಾ ಮಳೆ ಆದ್ರೆ ನೀರೆಲ್ಲ ಒಳ್ಳೆ ಸಿಗುತ್ತಲ್ಲ ಒಳಗಡೆ. ಹಾ ಹಾ ಮೂವ್ಮೆಂಟ್ ಆಗೋದು ಕಷ್ಟ. ಮೂವ್ಮೆಂಟ್ ಆಗುತ್ತೆ ಸಿಕ್ಕಿದ್ರೆ ಅಂದ್ರೆ ಮಳೆ ಜಾಸ್ತಿ ಆದ್ರೆ ಮೂವ್ಮೆಂಟ್ ಆಗುತ್ತಾ ಅಥವಾ? ಮಳೆ ಜಾಸ್ತಿ ಆದ್ರೆ ಲೆಪರ್ಡ್ಗಳು ಮೂವ್ಮೆಂಟ್ ಜಾಸ್ತಿ ಆಗುತ್ತೆ. ಹಾ 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 ಹಾ. ಮತ್ತೆ ಮರ ಹತ್ತಿ ಕೂತ್ಕೊಂಡ್ಬಿಟ್ರೆ ಚಾನ್ಸ್ ಜಾಸ್ತಿ. ಬೆಳಿಗ್ಗೆ ಒಂದು ಗಾಡಿನೋ ಲೆಪರ್ಡ್ ನೋಡಿದಾರೆ. ನೋಡಿದಾರಾ ಇವತ್ತು? ಹಾ ಹಾ. ಇದು ಬ್ಲಾಕ್ ಕಲರ್ ಪ್ಯಾಂಥರ್ ಇರುತ್ತಲ್ಲ ಅದು ಇದೆ ಇಲ್ಲೇ ಇತ್ತು. ಇವಾಗ ಡೈರೆಕ್ಟರ್ ನಾಗರೋಳ ಇದೆಲ್ಲ ನಾಗರಹೊಳೆ. ಆ ಕಡೆ ಶಿಫ್ಟ್ ಆಗೋದು. ಇಲ್ಲಿ ಆನೆಗಳು ಕಡಿಮೆ ಅಂತ ಕಾಣುತ್ತಲ್ವಾ? ಇಲ್ಲ ಜಾಸ್ತಿನೇ ಇದೆ ಸರ್. ಇದೆಯಾ? ಆ್ಯಕ್ಚುಲಿ ನಾವು ಬಂದಾಗ ಟೈಮಿಗೆ ನಮಗೆ ಬಸ್ ಮಾತ್ರ ಇತ್ತು. ಅದರಲ್ಲೂ 2 ಟೈಪ್ಸ್ ಆಫ್ ಬಸ್ ಇದೆ, ಒಂದು ಓಪನ್ ಬಸ್ಸು, ಒಂದು ಕ್ಲೋಸ್ಡ್ ಬಸ್ಸು. ನನ್ನ ಮುಂದೆ ಒಬ್ಬರು 17 ಟಿಕೆಟ್ ತೊಗೊಂಡ್ರು, ಅದಾದಮೇಲೆ ಇನ್ನೊಬ್ಬರು 5 ಟಿಕೆಟ್ ತೊಗೊಂಡ್ರು. ಅವರಿಬ್ಬರಿಗೂ ಕ್ಲೋಸ್ಡ್ ಬಸ್ ಕೊಟ್ಟರು, ಯಾಕೆಂದರೆ ಅಲ್ಲಿ ಇದ್ದಿದೆ 2 ಸೀಟು. ಅದಕ್ಕೆ ನಾವು ಕೇಳಿದಾಗ ಸರ್ ಓಪನ್ ಬಸ್ ಇದೆಯಾ ಅಂತ ಕೇಳಿದ್ವಿ. ಅವರು 2 ಸೀಟ್ ಮಾತ್ರ ಇದೆ ಅಂತ ಹೇಳಿದ್ರು. ಆವಾಗ ನಾವು ಸರ್ ನೋಡಿ ಅಂತ ಹೇಳಿದ್ವಿ, 3 ಜನ ಇದ್ದೀವಿ ಅಂತ ಹೇಳಿದ್ವಿ. ಆವಾಗ ಅವ್ರು ಹೇಳಿದ್ರು ಬಾನೆಟ್ ಮೇಲೆ ಕೂತ್ಕೋತೀರಾ ಅಂತ. ಓಕೆ ಸರ್ ಅಂತ ಹೇಳ್ಬಿಟ್ಟು ನಾವು ಸ್ಪೆಷಲ್ ಬಸ್ಸಿಗೆ ತಗೊಂಡ್ವಿ ಟಿಕೆಟ್ನ. ಆ ಸ್ಪೆಷಲ್ ಬಸ್ಸಲ್ಲಿ ನಮಗೆ ಪರ್ ಪರ್ಸನ್ 865 ರೂಪಾಯಿ ಬೀಳುತ್ತೆ. ನಾರ್ಮಲ್ ಬಸ್ ಆದರೆ ನಿಮಗೆ 610 ರೂಪಾಯಿ ಬೀಳುತ್ತೆ. ನೀವೇನಾದರೂ ಸಫಾರಿಗೆ ಬಂದರೆ ಅರ್ಲಿ ಮಾರ್ನಿಂಗ್ ಏನಿರುತ್ತೋ ಅದನ್ನು ತಗೊಳ್ಳಿ. ನಾವು ಸೆಕೆಂಡ್ ಅಂದರೆ ಈವ್ನಿಂಗಲ್ಲಿ ಬಂದ್ವಿ. ಅವ್ರು ಹೇಳಿದ್ರು ಅಷ್ಟೇನು ಈವ್ನಿಂಗಲ್ಲಿ ಸಿಗಲ್ಲ, ಅರ್ಲಿ ಮಾರ್ನಿಂಗ್ ಬಂದರೆ ಸಿಗುತ್ತೆ ಅಂತ ಹೇಳಿದ್ರು. ವೀಕ್ ಡೇಸಲ್ಲಿ ಬಸ್ ಸಫಾರಿ ಬಂದು ಬೆಳಗ್ಗೆ ಒಂದಿರುತ್ತೆ, ಸಾಯಂಕಾಲ ಒಂದಿರುತ್ತೆ. ಬೆಳಗ್ಗೆ ಬಂದು 6 to 9:30 ಆ ಟೈಮಲ್ಲಿ ಸಿಗುತ್ತೆ. ಸೆಕೆಂಡ್ ಬಂದು ಈವ್ನಿಂಗಲ್ಲಿ 3 to 6 ಇರುತ್ತೆ. ಅರೌಂಡ್ ಈ ಸಫಾರಿ ಬಂದು 3 hours ಇರುತ್ತೆ. ನಿಮಗೆ ಒಂದು 60 ಕಿಲೋಮೀಟರ್ಸು ಕರ್ಕೊಂಡು ಹೋಗ್ತಾರೆ. ಇಡೀ ಫುಲ್ ಸಫಾರಿನೇ ಈ ತರ ಟಾರ್ ರೋಡ್ ಮಾಡಿದಾರಾ ಅಥವಾ ಆಫ್ ಟ್ರ್ಯಾಕ್ ಇದೆ? ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದು ಒಂದ್ಸರಿ ಸಫಾರಿ ಜರ್ನಿ? ನೀವು 60 ಕಿಲೋಮೀಟರ್ ಮೇಲೆ ಹೋಗೋದು. ಎಷ್ಟು? 60 ಕಿಲೋಮೀಟರ್ 3 hours. ಯಾವುದು? ಎಲಿಫೆಂಟ್ ಒಳಗಡೆ. ಹಾ, ಇಲ್ಲಿ ಆನೆ. ಓಹೋ, 3 ಇದೆ. ರೋಡ್ ಕ್ರಾಸ್ ಮಾಡ್ಲಿಕ್ಕೆ ವೆಯ್ಟ್ ಮಾಡಿದ್ದಾರೆ. ಅಲ್ಲೇ ಹಸಿರು ಜಾಸ್ತಿ ಇರೋದಕ್ಕೆ ಆರಾಮಾಗೆಲ್ಲ ತಿನ್ಕೊಂಡಿರೋದು. ಇದು ಎಲಿಫೆಂಟ್ ಅಟ್ಯಾಕ್ ಎಲ್ಲ ಎಲ್ಲಿ ಕಡಿಮೆ, ತುಂಬಾ ಕಡಿಮೆ ಅಂತ ಕಾಣುತ್ತಲ್ವಾ? ಆಗತ್ತಾ ಈ ತರ ಸಫಾರಿಗೆ ಬಂದವ್ರು ನಿಮ್ಗೆ? ಸರ್ ಅದೇ ಮರಿ ಬೇಕಾದ್ರೆ ಸ್ವಲ್ಪ ಮೂಗ್ ಚಾರ್ಜ್ ಮಾಡುತ್ತೆ ಮರಿಗಳಿರುವಾಗ. ಇದು ಆ್ಯಕ್ಚುಲಿ ಬಂದು ಟೈಗರ್ ರಿಸರ್ವು. ನೀವು ಲಕ್ಕಿ ಇದ್ದರೆ ಟೈಗರ್ ಕೂಡ ನೋಡ್ಬೋದು. ಜೊತೆಗೆ ಆನೆ, ಜಿಂಕೆಗಳು, ಕಾಡೆಮ್ಮೆಗಳು, ನವಿಲು, ಜಿಂಕೆ ಅಂತೂ ವೆರೈಟಿ ಆಫ್ ಜಿಂಕೆಗಳನ್ನ ಇಲ್ಲಿ ನೀವು ನೋಡ್ಬೋದು. ಆಲ್ರೆಡಿ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ 3 ಟೈಪ್ಸ್ ಆಫ್ ಸಫಾರಿ ಇದೆ. ಒಂದು ಆಲ್ರೆಡಿ ನಾವೀಗ ಬಸ್ ಮಾಡ್ತಾನೆ ಇದ್ದೀವಿ. ಇನ್ನೊಂದು ಬಂದು ಜೀಪ್ ಸಫಾರಿ. ಇದಕ್ಕೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಈ ಆನ್ಲೈನ್ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ನಾಗರಹೊಳೆ tigerreserve.com. ಅಲ್ಲೋಗಿ ಮಾಡಬೇಕು. ನಾನು ಹೋಗಿ ಟ್ರೈ ಮಾಡಿದೆ ಮೊದಲೇ ಎಲ್ಲ 1 ವೀಕ್ ಮೊದಲು 1 ಮಂತ್ ಮೊದಲೇ ಬುಕ್ ಮಾಡಿಬಿಟ್ಟಿರ್ತಾರೆ ಅನಿಸುತ್ತೆ. ನನಗೆ ಯಾವುದು ಸಿಗಲಿಲ್ಲ. ಅದಕ್ಕೆ ನಾವಿಲ್ಲಿ ಬಸ್ ಬಂದು ಇಲ್ಲೇ ಆಫ್ಲೈನಲ್ಲೇ ತಗೊಂಡ್ವಿ.
ಇನ್ನೊಂದು ಮೋಡ್ ಬಂದು ಬೋಟ್ ಸಫಾರಿ. ಈ ಬೋಟ್ ಸಫಾರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಜಂಗಲ್ ರೆಸಾರ್ಟ್ ಇದೆಯಲ್ಲ, ಅಲ್ಲಿ ಉಳ್ಕೊಂಡವ್ರಿಗೆ ಮಾತ್ರ ಈ ಫೆಸಿಲಿಟಿ ಇರುತ್ತೆ. ಆ ಕಡೆ ಹೋಯ್ತಲ್ವಾ? ಓ, ಈ ಕಡೆನೆ ಬರ್ತಾ ಇದೆ. ಅದನ್ನೇನು ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಆನೆ ಮರಿ ಜಿಂಕೆಗಳನ್ನ ಅಟ್ಟಿಸ್ಕೊಂಡು ಹೋಗ್ತಿದೆ. ಇಲ್ಲಿ ಒಂದು 50ರಿಂದ 60 ಆನೆಗಳು ಇದೆ ಅಂತ ಒಂದು ಎಸ್ಟಿಮೇಷನ್ ಇದೆ. ಈ ಹುಲಿಗಳಿಗೆ ಕಾಮನ್ ಸ್ಪಾಟ್ ಅಂತ ಏನಿರೋದಿಲ್ಲ ಅಲ್ವಾ? ಅಂದ್ರೆ ಪ್ರತಿ ಸರಿ ಇಲ್ಲೇ ಬಂದು ಉಳ್ಕೊಳತ್ತೆ ಅಥವಾ ಮಲ್ಕೊಳತ್ತೆ, ಆ ಥರದ್ದು ಏನಿರಲ್ಲ ಅಲ್ವಾ? ಟೆರಿಟರಿ ಮಾಡ್ಬೇಕಾದ್ರೆ ಬರುತ್ತೆ. ಹಾ, ಟೆರಿಟರಿ ಮಾರ್ಕ್ ಮಾಡ್ಬೇಕಲ್ಲ, ಅವಾಗ ಬರುತ್ತೆ ಸೆಂಟ್ ಮಾರ್ಕ್ ಮಾಡ್ಕೊಂಡು. ಹಾ, ಹಾ, ಹಾ. ಅದು ಏನು ಬೌಂಡ್ರಿ ಇರುತ್ತೆ, ಬೌಂಡ್ರಿ ಅದು ಒಂದು ಬೌಂಡ್ರಿಯಲ್ಲಿ ಅಷ್ಟೇ ಇರೋದು. ಟೋಟಲ್ ಎಷ್ಟು ಟೈಗರ್ಸ್ ಇದೆ ಈ ಕಾಡಲ್ಲಿ ಅಂತ ಏನಾದ್ರು ಇದೆಯಾ ಗಣತಿ? ಟೋಟಲ್ 142 ಇದೆ. ಚಿರತೆಗಳು ಅದು ಸ್ವಲ್ಪ ಕೌಂಟ್ ಕಡಿಮೆ, ಕೌಂಟ್ ಇದು ಮಾಡಿಲ್ಲ ಅಂದ್ರೆ. ಓಕೆ, ಕರಡಿಗಳಾಯ್ತು. ಇದೆಯಾ ಕರಡಿ? ಬಟ್ ಕರಡಿಗಳು ಅಷ್ಟು ನೋಡಕ್ ಸಿಗದೇ ಇಲ್ಲ. ಸೈಟಿಂಗ್ ಅದು ಸಖತ್ ಸಹಿ ಇರುತ್ತೆ, ಗಾಡಿ ಸೌಂಡ್ಗೆ ಓಡೋಗುತ್ತೆ. ಇಲ್ಲೂ ಬಂಡೀಪುರ ತರ ಅಂದ್ರೆ ಬೇಸಿಗೆಯಲ್ಲಿ ಬೋರ್ ಇದರಿಂದ ನೀರ್ ತುಂಬಿಸ್ತಾರ? ಅದೇ ಸೋಲಾರ್ ಪಂಪ್ ಅಂತ ಮಾಡಿದ್ದಾರೆ. ಇಲ್ಲೂ ಮಾಡಿದ್ದಾರೆ ಆಟೋಮೆಟಿಕ್. ಅದೇ ಅದೇ ಅದೇ. ಗಾಯ ಆಗಿದೆ ಅಂತನಾ ಅಥವಾ ಏನಿಲ್ಲ? ಹೆದರ್ಕೊಳ್ತೀಗ ಅದಕ್ಕೆ ಗಾಬರಿ ಆಯ್ತು ನಿಲ್ಲಿಸಿದ ತಕ್ಷಣ. ಕರ್ನಾಟಕದ ಯಾವುದೇ ರಿಸರ್ವ್ ಫಾರೆಸ್ಟ್ಗೆ ಹೋದ್ರೂ ಜಿಂಕೆ ಒಂದು ಕಾಮನ್ ಸ್ಪಾಟಿಂಗು. ನಾವೇ ಈಗ ಆಲ್ರೆಡಿ ಒಂದು 1000ರಿಂದ 2000 ಜಿಂಕೆ ನೋಡಿದ್ವಿ. ನೀವೇನಾದರೂ ಈ ರಿಸರ್ವ್ ಫಾರೆಸ್ಟ್ಗೆ ವಿಸಿಟ್ ಮಾಡಬೇಕು ಅಂದರೆ ಅಕ್ಟೋಬರಿಂದ ಫೆಬ್ರವರಿಗೂ ಬೆಸ್ಟ್ ಸೀಸನ್ನು, ಸಮ್ಮರ್ ಸೀಸನ್ನು. ಅಲ್ಲಿ ನಿಮಗೆ ತುಂಬ ಪ್ರಾಣಿಗಳು ಸ್ಪಾಟ್ ಆಗುತ್ತೆ. ಈ ರಿಸರ್ವ್ ಫಾರೆಸ್ಟಿಗೆ ಬಂದರೆ ಒಂದು ರಿಕ್ವೆಸ್ಟ್, ಯಾವುದೇ ಒಂದು ಪ್ಲಾಸ್ಟಿಕ್ ಸಾಮಾನಾಗಲಿ ಯಾವುದನ್ನೇ ಆಗಲಿ ಎಸೆಯೋಕ್ಕೆ ಹೋಗಬೇಡಿ. ಇದು ಪ್ಲಾಸ್ಟಿಕ್ ಫ್ರೀ ರೀಜನ್ನು. ಆ್ಯಕ್ಚುಲಿ ಇದನ್ನು ಕಬಿನಿ ರಿಸರ್ವ್ ಅಂತ ಕರೆಯೋಕ್ಕೂ ಒಂದು ರೀಸನ್ ಇದೆ. ಯಾಕೆಂದರೆ ಇದು ಕಬಿನಿ ಡ್ಯಾಮ್ ಕಟ್ಟಿದ ಮೇಲೆ ಬ್ಯಾಕ್ ವಾಟರ್ ಆಯ್ತಲ್ಲ, ಆ ವಾಟ್ರಲ್ಲಿ ತುಂಬ ಪ್ರಾಣಿಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಿಂದ ಇದನ್ನು ಕಬಿನಿ ಬ್ಯಾಕ್ ವಾಟರ್ ಅಂತಲೂ ಕರೀತಾರೆ. ಈ ಬ್ಯಾಕ್ ವಾಟರ್ ಆದ್ದರಿಂದ ಪ್ರಾಣಿಗಳಿಗೆ ತುಂಬ ಹೆಲ್ಪ್ ಆಗಿ ಪ್ರಾಣಿಗಳ ಸಂಖ್ಯೆನೂ ಇಲ್ಲಿ ತುಂಬ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ ಅದೇ ಬೋಟ್ ಸಫಾರಿ ಇತ್ತಲ್ಲ, ಅದಕ್ಕೆ ಸ್ಟೇಗೆ ಟ್ರೈ ಮಾಡೋಣ, ಯಾವುದೋ ರೆಸಾರ್ಟ್ಗೆ ಟ್ರೈ ಮಾಡೋಣ ಅಂತ ನೋಡಿದೆ. ಆ್ಯಕ್ಚುಲಿ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಅದಕ್ಕೆ ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲಿ ಒಂದು 100ರಷ್ಟು ಹುಲಿ, 100ರಷ್ಟು ಚಿರತೆ ಇದೆ ಅಂತ ಹೇಳ್ತಾರೆ. ಮಳೆಗಾಲ ಆಗಿರೋದ್ರಿಂದ ನೀರಿಗೆಲ್ಲ ಒಳಗಡೆನೆ ಸಿಗೋದ್ರಿಂದ ಪ್ರಾಣಿ ಯಾವುದು ಹೊರಗಡೆ ಬಂದಿಲ್ಲ. ನೋಡೋಣ, ಲಕ್ಕಿದ್ರೆ ನಮಗೂ ಸಿಗ್ಬೋದು. ಅಲ್ಲಿ ನೀರಿದೆ ಅಂತ ಕಾಣುತ್ತಲ್ಲ, ಒಂದೊಂದೇ ಇರ್ತವ ಅಥವಾ ಹಿಂದೆಲ್ಲೇ ಇರ್ತಾವಲ್ವಾ ಯೂಶಲಿ? ಅಲ್ಲಿ ನೀವು ನೋಡ್ಬೋದು ಸಾಂಬಾರ್ ಡಿಯರ್ ಮಲಗಿದೆ, ಒಂದು 4 ಮಲಗಿದೆ, ಒಂದು ಮರಿ ಕೂಡ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ನೀರು ಪಕ್ಕ ನೆಮ್ಮದಿಯಾಗಿ ಮಲಗಿದಾವೆ. ನೀಲ್ಗಾಯ್ ಅಲ್ಲ ಅಲ್ವಾ ಇದು? ಇಲ್ಲ, ನೀಲ್ಗಾಯ್. ಇಲ್ಲಿ ಸಫಾರಿ ಮಧ್ಯದಲ್ಲಿ ಒಂದು 10 ನಿಮಿಷ ರೆಸ್ಟು, ಏನಾದರೂ ಬಾತ್ರೂಮ್ಗೆ ಹೋಗ್ಬೇಕು ಅಂತಿದ್ರೆ ಅಲ್ಲೊಂದು ಸ್ವಲ್ಪ ರೆಸ್ಟ್ ಕೊಡ್ತಾರೆ. ಮಧ್ಯದಲ್ಲಿ ಇಳಿಯೋಕ್ಕಾಗಲ್ಲ, ಆದರೆ ಇಲ್ಲಿ ಒಂದು ಸ್ವಲ್ಪ ಒಂದು 5 ನಿಮಿಷ ಗ್ಯಾಪ್ ಇರುತ್ತೆ. ಆಗ್ಲಿ ಕಣೋ, ಅಲ್ಲಿ ನೋಡು ನಮಗೆ ನಾವು ಎಷ್ಟು ಲಕ್ಕಿ ಅಂದ್ರೆ ಸಿಂಧೂರ್, ಎಷ್ಟು ಲಕ್ಕಿ ಅಂದ್ರೆ ಇಲ್ಲಿ ನೋಡೋ ಜಿಂಕೆಗಳು. ಇದು ಹಳೆ ಕಾಲದ ಕಟ್ಟಿದ ಟೆಂಪಲ್ ಅನ್ಸುತ್ತೆ.
ನೋಡಿ ಹೆಂಗೆ. ಅದು ಎಷ್ಟು ಚೆನ್ನಾಗಿ ಕೊಂಬ ಇದರಿಂದ ಎತ್ತೆತ್ಕೊಂಡು ಹೋಗ್ತೀನಿ. ಅವತ್ತು ಹಿಂಗೆ ಬಟ್ ರೋಡೆಲ್ಲ ಸಿಗ್ತವೆ ನೋಡಿ. ಹುಲಿಗಳಿಗೆ ಬಿಡುತ್ತೆ ಅಂದರೆ ಅವತ್ತು ಹಿಂಗೆ ಬಟ್ ರೋಡೆಲ್ಲ ಸಿಗ್ತವೆ ನೋಡಿ. ವಾವ್, ನವಿಲು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದೆ ಅಲ್ಲಿ. ಈ ಕಡೆ ತಿರುಗಿ ಆ ಕಡೆ ತಿರುಗಿ. ಈ ಕಡೆ ತಿರುಗ್ತಿ ಈಗ. ಆರಾಮಾಗಿ ಕೂತಿದೆ ಅದು. ಇದೆಲ್ಲ ನ್ಯಾಚುರಲ್ ಡೆತ್ ಆಗಿರೋದೇ ಅಲ್ವಾ? ಬೇಟೆ ಆಡಿತ್ತು ಅಂದರೆ ತಗೊಂಡೋಗ್ಬಿಡುತ್ತಾ? ಏನಾದರೂ ಇಲ್ಲಿ ಬಂದು ಊಟಕ್ಕೆ ಹುಡುಕಿದ್ರೆ ತುಂಬ ಕಷ್ಟ, ಯಾಕೆಂದರೆ ಸಫರ್ ಇದೆಯಲ್ಲ ಅಲ್ಲಿ ಒಂದೇ ಒಂದು ಚಿಕ್ಕ ಹೋಟ್ಲಿದೆ, ಅಲ್ಲಿ ನಿಮಗೆ ಫ್ರೈಡ್ ರೈಸು ಮ್ಯಾಗಿ ಸಿಗುತ್ತೆ, ಒಂದು ಸ್ವಲ್ಪ ಬಿಸ್ಕೆಟ್ಸು ಏನಾದ್ರು ಸಿಗುತ್ತೆ, ಮಿಕ್ಕಿದ್ದೇನೂ ಸಿಗೋಲ್ಲ. ಅದಕ್ಕೆ ನೀವು ಬರಬೇಕು ಅಂದರೆ ಇಲ್ಲಿಗೆ ಮೊದಲೇ ಒಂದು ಊಟ ಮಾಡ್ಕೊಂಡು ಬಂದರೆ, ಇಲ್ಲ ಏನಾದ್ರು ತಂದುಬಿಟ್ರೆ ಒಳ್ಳೆಯದು, ಇಲ್ಲ ಫ್ರೂಟ್ಸ್ ಗಿಟ್ಸ್ ತಂದು ಅದನ್ನು ಕೂಡ ನೀವು ಆರಾಮಾಗಿ ತಿನ್ಬೋದು. ಯಾವಾಗ ಥರ ನಮ್ಮ ಅದೃಷ್ಟ ಇವಾಗೂ ಅಷ್ಟೇ, ಏನು ವರ್ಕೌಟ್ ಆಗಲಿಲ್ಲ. ನಾವು ಗಿರ್ಗೋಗಿ ಯಾವ ಥರ ಲಯನ್ ನೋಡಲಿಲ್ವೋ, ಈ ಕಬಿನಿಗೆ ಬಂದು ಟೈಗರ್ ಕೂಡ ನಮಗೇನು ಸ್ಪಾಟ್ ಆಗಲಿಲ್ಲ. ಒಂದು ಕಡೆ ಮೂವ್ಮೆಂಟ್ ಇತ್ತು ಅಂತ ಒಂದು ಅರ್ಧ ಗಂಟೆ ಕಾಯ್ದ್ವಿ, ಆದರೆ ಯಾವುದೇ ಟೈಗರ್ ನೋಡಲಿಲ್ಲ. ಇಲ್ಲಿ ನೋಡಿದ್ದೆ ನಾವು ಬರೀ ಜಿಂಕೆ, ಕಾಡೆಮ್ಮೆ, ಆನೆ, ನವಿಲು, ರಣಹದ್ದು ಇಂಥದ್ದನ್ನೇ ನೋಡಿದ್ದು. ಲೆಪರ್ಡ್ ಕೂಡ ಸ್ಪಾಟ್ ಆಗಲಿಲ್ಲ. ನಿಮ್ಗೇನಾದ್ರು ಅದೃಷ್ಟ ಇದ್ದರೆ ಸಿಗ್ಬೋದು. ಇಲ್ಲೊಂದು ಸಫಾರಿ ಜೀಪ್ ಸಿಕ್ಕಾಕೊಬಿಟ್ಟಿತ್ತು, ಯಾಕಂದರೆ ಆ ರೋಡಲ್ಲಿ ಒಂದು ಮರ ಬಿದ್ದುಬಿಟ್ಟಿತ್ತು, ಅದಕ್ಕೆ ಇಲ್ಲಿ ಬಂದು ಸಿಕ್ಕಾಕೊಂಡ್ರು. ಆದರೆ ನಮ್ಮ ಬಸ್ ಡ್ರೈವರ್ ತುಂಬ ಎಕ್ಸ್ಪರ್ಟ್ ಅನಿಸುತ್ತೆ, ಅವ್ರೋಗಿ ಅಲ್ಲಿ ಹೆಲ್ಪ್ ಮಾಡಿ ಆ ಜೀಪ್ನ ಹೊರಗಡೆ ತರೋಕ್ಕೆ ಹೆಲ್ಪ್ ಮಾಡಿದ್ರು. ಫ್ರೆಂಡ್ಸ್, ನೀವೇನಾದರೂ ಒಂದು ವೀಕೆಂಡಲ್ಲಿ ಒಂದಿನ ಎಲ್ಲರೂ ಹೋಗಬೇಕು ಅಂದರೆ ಇದೊಂದು ಅಲ್ಟಿಮೇಟ್ ಡೆಸ್ಟಿನೇಷನ್ನು. ಮಕ್ಕಳು ಕರ್ಕೊಂಬಂದ್ರೆ ತುಂಬ ಖುಷಿ ಪಡ್ತಾರೆ. ನಾವು ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅಂದರೆ ಮಧ್ಯಾಹ್ನ ಎಲ್ಲ ಊಟ ಮಾಡಿಲ್ಲ, ಅದಕ್ಕೆ ಇಲ್ಲೊಂದು ಇಂಡಿಯನ್ ರೆಸ್ಟೋರೆಂಟ್ ಅಂತಿತ್ತು, ಅಲ್ಲಿ ಊಟ ಮಾಡಿಕೊಂಡು ನಮ್ಮನೆ ಕಡೆ ನಾವು ಪ್ರಯಾಣ ಬೆಳೆಸ್ತೀವಿ.